ಸೊ ನೆಲಮಂಗಲದಲ್ಲಿ ಆದಂತಹ ಈ ಅಪಘಾತ ಏನಿದೆ, ಭಯಾನಕ ಅಪಘಾತ, 6 ಮಂದಿಯನ್ನ ಬಲಿ ಪಡ್ಕೊಂಡಿರೋದು. ಘಟನಾ ಸ್ಥಳಕ್ಕೆ ಕೇಂದ್ರ ವಲಯ ಐಜಿಪಿ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಏನಿದೆ ಪರಿಶೀಲನೆ ಮಾಡೋಕ್ಕೆ ದುರಂತದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸೆಂಟ್ರಲ್ ಐಜಿಪಿ ಲಾಬುರಾಮ್ ಅವರು. ಶವಾಗಾರದ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಶವಾಗಾರದ ಬಳಿ ಮೃತನ ತಮ್ಮ ಡಾಕ್ಟರ್ ಮಲ್ಲಿನಾಥ್ ಅವರು ರೋಧಿಸ್ತಾ ಇದ್ದಾರೆ. ದುರಂತದಲ್ಲಿ ಮಲ್ಲಿನಾಥ್ ಪತ್ನಿ ಹಾಗೂ ಮಗಳು ಕೂಡ ಅಲ್ಲಿ ಸಾವನ್ನಪ್ಪಿದ್ದಾರೆ. ಆ ಕಡೆಗೆ ಅಣ್ಣನ ಫ್ಯಾಮಿಲಿ ಕಳ್ಕೊಂಡಿದ್ದಾರೆ, ಈ ಕಡೆಗೆ ತಮ್ಮ ತನ್ನ ಹೆಂಡತಿ ಮತ್ತು ಮಗುವನ್ನು ಕೂಡ ಕಳ್ಕೊಂಡಿದ್ದಾರೆ. ಒಂಥರ ಎಲ್ಲವೂ ಕೂಡ ಹೊರಟೋಯ್ತು, ಕಳ್ಕೊಂಡ್ಬಿಟ್ವಿ ನಾವು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ ಆ ಕುಟುಂಬದ ಪರಿಸ್ಥಿತಿ. ಬಸ್ಸಲ್ಲಿ ಹೋಗುವಂತ ಜಾಸ್ತಿ ಜನ ಆಗ್ತಾರೆ. ನಮ್ಮ 2 ಮಕ್ಕಳು ಅವ್ರ ಜನ ಜಾಸ್ತಿ ಆಗ್ತಾರೆ. ಬೇಡ ಅಂದ್ಬಿಟ್ಟು ಬೇಡ ಅಂದರು. ಅದಕ್ಕೆ ಅವರು ಬೆಳಗ್ಗೆ ಹೊರಟಿದ್ದಂತೆ. ನೀವು ಫೋನ್ ಮಾಡಿ ಮಾತಾಡಿದ್ರ ಹೊರಡ್ಬೇಕಾದ್ರೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನೆಲಮಂಗಲ ನಮ್ಮ ಅಪ್ಪಾಜಿ ಜೊತೆ ಮಾತಾಡಿದಾರಂತೆ 1 ಅವರ್ ಮುಂಚೆನೆ. ಎಲ್ಲಿದ್ದಾರೆ ಅಂತ ಕೇಳಿದ್ರಂತೆ. ಅಪ್ಪ ಕೇಳಿದ ತಕ್ಷಣ ಇಲ್ಲ ತುಮಕೂರು ಹತ್ರ ಬಂದಿದ್ದೀವಿ ಅಂತಂದ್ರಂತೆ. ಇಲ್ಲ ಮತ್ತೆ ಬಿಟ್ಟು ಬರೋಕ್ಕೆ ದೂರ ಆಗುತ್ತೆ ಬೇಡ ಅಂದ್ರಂತೆ. ನಾವು ಇರೋದು ಬೊಮ್ಮಸಂದ್ರದಲ್ಲಿ. ಅಷ್ಟೊತ್ತಿಗೆ ಅವರು ತುಮಕೂರು ಹತ್ರ ಬಂದಿದ್ರಂತೆ. ಒಂದೇ ಕುಟುಂಬದ 6 ಜನನು ಒಂದೇ ಸಲ ಈ ರೀತಿ ಆಗೋದು ತುಂಬ ದುಃಖಕರವಂತ ವಿಚಾರ. ಅಣ್ಣ ಒಂದು ಕಡೆ, ಅತ್ತಿಗೆ ಅಣ್ಣನ ಹೆಂಡತಿ ಇನ್ನೊಂದು ಕಡೆ. ಹೌದು ಸರ್, ನೋಡಕ್ ಆಗ್ತಾ ಇಲ್ಲ ಸರ್ ಅವ್ರನ್ನ. ನಮ್ಮ ದೊಡ್ಡಪ್ಪನ ಮಗ ಅವರು. ಅದಕ್ಕೆ ಊರಿಗೆ ಹೋಗ್ತೀವಿ, ಕ್ರಿಸ್ಮಸ್ ರಜಾ ಇದೆ ಅಂತ ಹೇಳ್ಬಿಟ್ಟು ನಾನು ಬೇಡ ಮತ್ತೆ ಬೆಳಿಗ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಾ ಅಂತ ಹೇಳಿದ್ರಂತೆ. ತುಮಕೂರು ಹತ್ರ ಮತ್ತೆ ಫೋನ್ ಮಾಡಿ ಕೇಳಿದ ತಕ್ಷಣ ಇಲ್ಲ ತುಮಕೂರು ಹತ್ರ ಇದ್ದೀವಿ, ಮತ್ತೆ ದೂರ ಆಗುತ್ತೆ ಬೇಡ, ನಾನು ಬಸ್ಸಿಗೆ ಕಳಿಸ್ತೀನಿ ಅಂತ ನಮ್ಮ ಹಸ್ಬೆಂಡ್ ಅಂದ್ರು. ಅದಕ್ಕೆ ಇಲ್ಲ ಪರವಾಗಿಲ್ಲ ಬಾ ತಂದಿದ್ರಂತೆ. ಇಲ್ಲ ಆಗಲ್ಲ, ಮತ್ತೆ ಸುಮ್ಮನೆ ಬೇಡ, ದೂರ ಆಗುತ್ತೆ ತುಮಕೂರು, ನಾವು ಇರೋದು ಬೊಮ್ಮಸಂದ್ರ, ಮತ್ತೆ ಆಲ್ರೆಡಿ ತುಮಕೂರು ಹತ್ರ ಬಂದಿದ್ರಂತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಬಸ್ಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಅದೇ ಅರ್ಧ ಗಂಟೆ ಮುಂಚೆನೆ ನಾವು ಅಪ್ಪಾಜಿ ಫೋನ್ ಮಾಡಿದ್ರಂತೆ ಅವ್ರಿಗೆ. ಇಲ್ಲ ತುಮಕೂರು ಹತ್ರ ಬಂದಿದ್ದೀವಿ ಬೇಡ ಅಂದ್ರಂತೆ. ಆಮೇಲೆ ಇಲ್ಲ ಪರವಾಗಿಲ್ಲ ನಾನು ಬರಲ್ಲ ಅಂದ್ಬಿಟ್ಟೆ ನಾನು. ಮತ್ತೆ ಸಾಯಂಕಾಲ ಹೋಗ್ತೀನಿ ನಾನು ಬಸ್ಸಿಗೆ ಅಂತಂದೆ ನಾನು. ಅದಕ್ಕೆ ಅಷ್ಟೊತ್ತು ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಇದು ನ್ಯೂಸ್ ಬಂದ್ಬಿಡ್ತು. ಕ್ರಿಸ್ಮಸ್ ರಜಾ ಕೊಟ್ಟಿದ್ದಾರೆ ಅಂತ ಊರಿಗೆ ಹೋಗ್ತಾ ಇದ್ದಾರೆ. 2 ತಿಂಗಳಾಯ್ತು ಅಷ್ಟೇ ರೀಸೆಂಟ್ ಆಗಿ ಖರೀದಿ ಮಾಡಿ. ಅದು 2 ತಿಂಗಳು ಆಗಿಲ್ಲ ಇನ್ನು. ಓನ್ ಕಂಪ್ನಿ ಇದೆ. ಪೂಜೆ ಗೀಜೆ ಮಾಡಿಸಿದ್ರಿ ಈಗ 1 ತಿಂಗಳ ಹಿಂದ್ಗಡೆನೆ. ಊರಲ್ಲಿ ಹೋಗಿ ಹಬ್ಬ ಗೀಜೆ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿಸ್ಕೊಂಡು ದೀಪಾವಳಿ ಹಬ್ಬಲ್ಲಿ ಪೂಜೆ ಗೀಜೆ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಮತ್ತೆ ತಿರ್ಗಾ ಬಂದ್ಬಿಟ್ಟು ಈಗ ಹೋಗ್ತೀವಿ, ಕ್ರಿಸ್ಮಸ್ಗೆ ರಜಾ ಇದೆ ಅಂತ ಹೇಳಿ. ತಂದೆಗೆ ಸ್ವಲ್ಪ ಹುಷಾರಿಲ್ಲ, ಅವರು ಹಂಗೆ ಇದ್ದಾರೆ. ಅದಕ್ಕೆ ಹೆಂಗೂ ಮೀಟ್ ಆದಂಗೈತೆ, ರಜಾ ಇದೆ ಮಕ್ಕಳಿಗೆ ಅಂತ ಕೇಳಿಸ್ಕೊರೆ ಹೋಗ್ತಿದ್ರು. ಅಣ್ಣ ದೊಡ್ಡಪ್ಪನ ಮಗ. ದೊಡ್ಡಪ್ಪನ ಮಗ. ನಮ್ದು ಅಂದ್ರೆ ಮಹಾರಾಷ್ಟ್ರ, ನಮ್ದು ಜತ್ತ ತಾಲೂಕು ಮೊರಬ್ಗಿ ಅಂತ ಬರುತ್ತೆ ಊರು.